ಸ್ಯಾಂಡಲ್ವುಡ್ನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಡೆವಿಲ್ ರಿಲೀಸ್ಗೆ ಕೌಂಟೌನ್ ಸ್ಟಾರ್ಟ್ ಆಗಿದೆ. ಎಲ್ಲಿ ನೋಡಿದ್ರು ಡೆವಿಲ್ ಜಾತ್ರೆ ಜೋರಾಗಿದೆ ಅಂತಲೇ ಹೇಳ್ಬೋದು. ನಾನೀಗ ಪ್ರಸನ್ನ ಚಿತ್ರಮಂದಿರದಲ್ಲಿ ಇರೋವಂಥದ್ದು. ಪ್ರಸನ್ನ ಚಿತ್ರಮಂದಿರದಲ್ಲಿ ಡೆವಿಲ್ ಸ್ವಾಗತಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಕೂಡ ಅಭಿಮಾನಿಗಳು ಮಾಡ್ಕೊಂಡಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಪ್ರಸನ್ನ ಥಿಯೇಟರ್ನಲ್ಲಿ ದೊಡ್ಡ 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 ಬ್ಯಾನರ್ಗಳನ್ನ ಹಾಕಿರುವಂಥದ್ದು, ಡೆವಿಲ್ ಪೋಸ್ಟರ್ಗಳನ್ನು ಹಾಕಿ ಇಲ್ಲಿ ಥಿಯೇಟರ್ಗೆ ಅಲಂಕಾರ ಮಾಡಿರುವಂಥದ್ದು. ಜೊತೆಗೆ ದೊಡ್ಡ ಕಟೌಟನ್ನು ಕೂಡ ಇಲ್ಲಿ ಹಾಕಿರುವಂಥದ್ದು. 53 ಅಡಿಯ ಕಟೌಟ್, ಅಭಿಮಾನಿಗಳೇ ತಮ್ಮ ಅಭಿಮಾನದಿಂದ ಹಾಕಿರುವಂಥ ಕಟೌಟ್ಗಳು ಇದೆಲ್ಲ ಕೂಡ. ಇಲ್ಲಿ ಏನು ಸ್ಥಳೀಯ ಒಂದಷ್ಟು ದರ್ಶನ್ ಫ್ಯಾನ್ಸ್ಗಳಿದ್ದಾರೆ, ಅವರೆಲ್ಲರೂ ಸೇರಿಕೊಂಡು ಇಲ್ಲಿ ಸಿಕ್ಕಾಪಟ್ಟೆ ಸೆಲೆಬ್ರೇಷನ್ ಇಟ್ಕೊಂಡಿರುವಂಥದ್ದು. ಇವತ್ತು ಸಂಜೆನೇ ಏನು ಪ್ರಸನ್ನ ಥಿಯೇಟರ್ನಲ್ಲಿ ಬಂಡೆ ಮಹಾಕಾಳಮ್ಮ ದೇವಿಯನ್ನು ಪ್ರತಿಷ್ಠಾಪಿಸಿ ಇಲ್ಲಿ ಪೂಜೆಯನ್ನು ನೆರವೇರಿಸ್ತಿದ್ದಾರೆ. ಜೊತೆಗೆ ನಾಳೆ ಇಡೀ ದಿನ ಡೆವಿಲ್ ಉತ್ಸವ ಅಂತಲೇ ಹೇಳ್ಬೋದು ಪ್ರಸನ್ನ ಚಿತ್ರಮಂದಿರದಲ್ಲಿ. ಯಾಕಂದರೆ ಈಗ ಆಲ್ರೆಡಿ ಪ್ರಸನ್ನ ಚಿತ್ರಮಂದಿರದ ಎಲ್ಲ ಶೋಗಳ ಟಿಕೆಟ್ಸ್ ಕೂಡ ಸೇಲ್ ಆಗಿರುವಂಥದ್ದು. ಏನು ಬೆಳಗ್ಗೆ 6:30ಇಂದನೇ ಇಲ್ಲಿ ಶೋ ಸ್ಟಾರ್ಟ್ ಆಗ್ತಿದೆ. ಜೊತೆಗೆ ಏನು ಚಿತ್ರತಂಡದವರು ಕೂಡ ಪ್ರಸನ್ನ ಥಿಯೇಟರ್ನಲ್ಲಿ ಬಂದು ಸಿನಿಮಾ ನೋಡೋ ಚಾನ್ಸಸ್ ಇದೆ. ಅಭಿಮಾನಿಗಳ ಜೊತೆ ಕೂತ್ಕೊಂಡು ನಟ ಧನ್ವೀರ್ ಅವರಾಗಿರ್ಬೋದು, ಡೆವಿಲ್ ಸಿನಿಮಾದ ನಾಯಕಿ ರಚನಾ ರೈ, ಹಾಗೆ ದರ್ಶನ್ ಅವರ ಪುತ್ರ ವಿನೀಶ್ ಅವರಾಗಿರ್ಬೋದು, ಜೊತೆಗೆ ವಿಜಯಲಕ್ಷ್ಮಿ ಅವರು ಕೂಡ ಪ್ರಸನ್ನ ಚಿತ್ರಮಂದಿರದಲ್ಲೇ ಬಂದು ಸಿನಿಮಾ ನೋಡ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು, ಸಾಧ್ಯತೆಗಳು ಕೂಡ ಇರುವಂಥದ್ದು. ಸೊ ಹೀಗೆ ಇಡೀ ಡೆವಿಲ್ ಟೀಮ್ ಪ್ರಸನ್ನ ಥಿಯೇಟರ್ಗೆ ಬಂದು ನಾಳೆ ಸಿನಿಮಾನ ಕಣ್ತುಂಬಿಕೊಳ್ಳೋ ಚಾನ್ಸಸ್ ಇದೆ. ಇನ್ನು ಕರ್ನಾಟಕದಾದ್ಯಂತ ಈ ಒಂದು ಸಿನಿಮಾ 300ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತಾ ಇರೋವಂಥದ್ದು. ಜೊತೆಗೆ ಎಲ್ಲ ಥಿಯೇಟರ್ಗಳಲ್ಲೂ ಸುಮಾರು 6 ಶೋಗಳನ್ನ ಇಟ್ಕೊಂಡಿರುವಂಥದ್ದು. ಇಡೀ ದಿನ ಡೆವಿಲ್ ಉತ್ಸವ ಮಾಡೋದಕ್ಕೆ ಅಭಿಮಾನಿಗಳು ಸಜ್ಜಾಗಿರುವಂಥದ್ದು. ಅಂದರೆ ಅಫ್ಕೋರ್ಸ್ ನಾಳೆ ಹಾಲಿನ ಅಭಿಷೇಕ ಆಗಿರ್ಬೋದು, ಜೊತೆಗೆ ಪಟಾಕಿ ಸಿಡಿತ ಆಗಿರ್ಬೋದು, ಇನ್ನೊಂದಷ್ಟು ಏನಂತ ಅಂದರೆ ಅಭಿಮಾನಿಗಳು ಇಲ್ಲಿ ಬಂದವ್ರಿಗೆ ಸ್ವೀಟ್ ಹಂಚಿಕೆ, ಬಿರಿಯಾನಿ ಹಂಚಿಕೆ, ಹೀಗೆ ಸಾಕಷ್ಟು ಸೆಲೆಬ್ರೇಷನನ್ನು ಅಭಿಮಾನಿಗಳು ಮಾಡ್ತಿರುವಂಥದ್ದು. ಜೊತೆಗೆ ಪ್ರಸನ್ನ ಚಿತ್ರಮಂದಿರದವರು ಕೂಡ ಇಲ್ಲಿ ಒಂದು ಪೋಸ್ಟನ್ನು ಹಾಕಿರುವಂಥದ್ದು, ಅಭಿಮಾನಿಗಳಿಗೋಸ್ಕರ ವಿಶೇಷ ಸೂಚನೆಯನ್ನು ಇಲ್ಲಿ ನೀಡಿರುವಂಥದ್ದು. ಅಂದರೆ ಇಲ್ಲಿ ಚಲನಚಿತ್ರ ಬಿಡುಗಡೆ ಆದಾಗ ಯಾವುದೇ ಪಟಾಕಿಗಳನ್ನು ಮತ್ತು ತಮಟೆ, ಡೋಲು ಅದೆಲ್ಲ ನಾವು ನಿಷೇಧ ಮಾಡಿದ್ದೀವಿ. ಯಾಕಂದರೆ ಇಲ್ಲಿ ಉಪ ಆಯುಕ್ತರ ಕಚೇರಿ ಇದೆ ಎದುರುಗಡೆ. ಸೊ ಹೀಗಾಗಿ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಮತ್ತು ಮೀಡಿಯಾಗಳಿಗಾಗಿರ್ಬೋದು, ಯಾರು ಬೇರೆ ಅಭಿಮಾನಿಗಳ ಪರ ವಿರುದ್ಧ ಘೋಷಣೆ ಕೂಗುವುದಾಗಿರ್ಬೋದು, ಜೊತೆಗೆ ಕೆಟ್ಟ ಪದಗಳಿಂದ ನಿಂದಿಸುವುದಾಗಿರ್ಬೋದು ಮಾಡಬಾರ್ದು. ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ. ಸೆಲೆಬ್ರಿಟಿಗಳು, ಯೂಟ್ಯೂಬ್ ಚಾನಲ್, ಮೀಡಿಯಾದವರು ತಾವುಗಳು ಪೊಲೀಸರ ಅನುಮತಿ ಪಡೆದು ಚಿತ್ರಮಂದಿರಕ್ಕೆ ಪ್ರವೇಶ ಬೇಕಾಗಿ ವಿನಂತಿಸ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಒಂದಷ್ಟು ಸೂಚನೆಯನ್ನು ಅಭಿಮಾನಿಗಳಿಗೆ ಅವರು ನೀಡಿರುವಂಥದ್ದು. ಯಾವುದೇ ರೀತಿಯ ಅಹಿತಕರ ಘಟನೆ ಇಲ್ಲಿ ಮಾಡಬೇಡಿ ಅನ್ನೋ ಒಂದು ಸೂಚನೆಯನ್ನು ಕೂಡ ಇಲ್ಲಿ ಶಾಂತ ರೀತಿಯಲ್ಲಿ ಎಲ್ಲರೂ ಕೂಡ ವರ್ತಿಸಿ ಅನ್ನೋ ಪೋಸ್ಟನ್ನು ಕೂಡ ಹಾಕಿರುವಂಥದ್ದು. ಒಟ್ಟಿನಲ್ಲಿ ಡೆವಿಲ್ ಸಿನಿಮಾ ಸಿಕ್ಕಾಪಟ್ಟೆ ನಿರೀಕ್ಷೆಯನ್ನು ಹೆಚ್ಚು ಮಾಡಿರುವಂಥದ್ದು. ಜೊತೆಗೆ ಅಭಿಮಾನಿಗಳ ಕ್ರೇಜ್ ಕೂಡ ತುಂಬ ಜಾಸ್ತಿ ಇರುವಂಥದ್ದು, ತುಂಬ ಪೀಕ್ನಲ್ಲಿರುವಂಥದ್ದು. ಸೊ ನಾಳೆ ಡೆವಿಲ್ ಉತ್ಸವ ಹೇಗಿರುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.